ಜಿ ಕನ್ನಡದ ಕರ್ಣ ಧಾರಾವಾಹಿಯಲ್ಲಿ ರೋಚಕ ತಿರುವು ಎದುರಾಗಿದೆ. ಹೊಸ ಟ್ವಿಸ್ಟ್ಗೆ ವೀಕ್ಷಕರು ಫಿದಾ ಆಗಿದ್ದಾರೆ. ಆದರೆ ಈ ತಿರುವು ಧಾರಾವಾಹಿಯ ಕ್ಲೈಮ್ಯಾಕ್ಸ್ ನ ಮುನ್ಸೂಚನೆಯೇ ಎನ್ನುವ ಅನುಮಾನ ವೀಕ್ಷಕರಲ್ಲಿ ಮೂಡಲು ಪ್ರಾರಂಭವಾಗಿದೆ. ಈ ಸೀರಿಯಲ್ನ ಮುಖ್ಯ ಪಾತ್ರಧಾರಿ ನಿತ್ಯ ಅಂದ್ರೆ ನಮ್ರತಾ ಗೌಡ ಅವರು 22ಕ್ಕೂ ಹೆಚ್ಚು ಎಪಿಸೋಡ್ಗಳಿಂದ ಕಾಣಿಸಿಕೊಂಡಿಲ್ಲ. ಅವರ ಪಾತ್ರದಲ್ಲಿ ಅನಿರೀಕ್ಷಿತ ತಿರುವುಗಳು ಎದುರಾಗಿತ್ತು. ನಿಧಿ ಹಾಗೂ ಕರ್ಣ ಒಂದಾದ ಮೇಲೆ ನಿತ್ಯ ಮನೆಯಿಂದ ಹೊರ ನಡೆದಿದ್ದರು. ಇದಾದ ಮೇಲೆ ಹಲವು ಎಪಿಸೋಡ್ಗಳಲ್ಲಿ ನಿತ್ಯ ಅಂದ್ರೆ ನಮ್ರತಾ ಗೌಡ ಕಾಣಿಸಿಕೊಂಡಿಲ್ಲ. ಇನ್ನು ನಮ್ರತಾ ಗೌಡ ಅವರು ಸೀರಿಯಲ್ ನಿಂದ ಹೊರ ಬಂದಿದ್ದಾರೆಯೇ ಎನ್ನುವ ಅನುಮಾನ ಹೆಚ್ಚಾಗುತ್ತಿದೆ. ಆದರೆ ಈ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಇನ್ನು ಕರ್ಣ ಧಾರಾವಾಹಿಯಲ್ಲಿ ರಮೇಶ್ ಪಾತ್ರಧಾರಿಯ ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಂತೆ ಆಗಿದೆ. ಮಾಲತಿಯ ಮೇಲೆ ಕೈ ಮಾಡುವುದಕ್ಕೆ ಬಂದ ರಮೇಶ್ಗೆ ಮಾಲತಿ ತಿರುಗೇಟು ನೀಡಿದ್ದಾಳೆ. ಇಷ್ಟು ವರ್ಷಗಳ ಕಾಲ ಎಲ್ಲವನ್ನು ಸಹಿಸಿಕೊಂಡು ಬಂದಿದ್ದ ಮಾಲತಿ ತಿರುಗಿ ಬಿದ್ದಿರುವುದು ಹಲವರಲ್ಲಿ ಅಚ್ಚರಿ ಹಾಗೂ ಸಂತೋಷವನ್ನ ತಂದಿದೆ. ಹೌದು, ನಿಧಿ ಮತ್ತು ಕರ್ಣ ಇಬ್ಬರು ಸೇರಿ ಮಾಲತಿಗೆ ಕಾರ್ ಡ್ರೈವಿಂಗ್ ಕ್ಲಾಸ್ಗೆ ಸೇರಿಸಿದ್ದರು. ಮಾಲತಿ ಕೆಲವೇ ದಿನಗಳಲ್ಲಿ ಕಾರ್ ಓಡಿಸುವುದನ್ನ ಕಲಿತಿದ್ದು ಡ್ರೈವಿಂಗ್ ಲೈಸೆನ್ಸ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾಳೆ. ಡ್ರೈವಿಂಗ್ ಲೈಸೆನ್ಸ್ ಪಡೆದುಕೊಂಡು ಖುಷಿಯಲ್ಲಿ ಓಡಿ ಬಂದಿರುವ ಮಾಲತಿಯ ದೃಶ್ಯಗಳನ್ನು ನೋಡಿಯೇ ಪ್ರೇಕ್ಷಕರು ಖುಷಿಯಾಗಿದ್ದರು. ಅದರೊಂದಿಗೆ ರಮೇಶ್ನ ವಿರುದ್ಧವೂ ತಿರುಗಿ ಬಿದ್ದಿರುವುದನ್ನು ನೋಡಿ ಫಿದಾ ಆಗಿದ್ದಾರೆ. ಇನ್ನು ಕರ್ಣನ ಅಮ್ಮ ಮಾಲತಿ ಡ್ರೈವಿಂಗ್ ಟೆಸ್ಟ್ ನಲ್ಲಿ ಪಾಸ್ ಆಗಿದ್ದು ಕರ್ಣ ಹಾಗೂ ನಿಧಿ ಬಳಿ ಓಡೋಡಿ ಬಂದಿದ್ದಾಳೆ. ಇದನ್ನು ನೋಡಿ ಕರ್ಣ ಅಮ್ಮನ ಮುಖ ನೋಡ್ರಿ, ಅಮ್ಮನ ಮುಖ ಪ್ರೈಸ್ ಗೆದ್ದ ಮಗುವಿನಂತಿದೆ ಅಂತ ನಿಧಿಗೆ ಹೇಳ್ತಾನೆ. ಇದಕ್ಕೆ ನಿಧಿ ಅವರು ನಿಜಕ್ಕೂ ಮಗುನೇ ಅಂತ ಹೇಳಿದ್ದಾಳೆ. ಮಾಲತಿ ಓಡಿ ಬಂದು ಕರ್ಣ ಹಾಗೂ ನಿಧಿಯನ್ನ ತಬ್ಬಿಕೊಂಡು ಸಾಧಿಸಿ ಬಿಟ್ಟೆ ಕಣ್ರು, ಗಾಡಿ ಎಲ್ಲೂ ಜರ್ಕ್ ಆಗಲಿಲ್ಲ ಅಂತ ಹೇಳಿದ್ದಾಳೆ. ಈ ಸಂಭ್ರಮದ ಕ್ಷಣಗಳನ್ನು ವೀಕ್ಷಕರು ಸಹ ಎಂಜಾಯ್ ಮಾಡಿದ್ದಾರೆ. ಇನ್ನು ಎಷ್ಟೋ ವರ್ಷಗಳಿಂದ ನನ್ನ ಜೀವನವೇ ಹೀಗೆ ಅಂದುಕೊಂಡ ಮಾಲತಿಗೆ ಕರ್ಣ ಹಾಗೂ ನಿಧಿ ಡ್ರೈವಿಂಗ್ ಕಲಿಸಿದ ವಿಚಾರ ಎಂತಹ ಸಂತೋಷವನ್ನ ತಂದುಕೊಟ್ಟಿತು. ಜೀವನದಲ್ಲಿ ಸದಾ ರಮೇಶನ ಅಂಕೆಯಲ್ಲಿದ್ದ ಮಾಲತಿಗೆ ಇದೆಲ್ಲ ಸಂತೋಷವನ್ನು ತಂದುಕೊಟ್ಟಿತು. ಸದಾ ಅಂಕೆಯಲ್ಲಿ ಸರಳವಾಗಿ ಸಂತೋಷವಾದ ಚಿಕ್ಕ ಚಿಕ್ಕ ಕ್ಷಣಗಳು ಹತ್ತಿರವಾಗುವಾಗ ನಿರ್ದೇಶಕರು ತಿಳಿಸಿದ ವಿಚಾರ ಮನಸ್ಸಿಗೆ ಹಿಡಿಸಿತು. ಇನ್ನು ಕರ್ಣ ನಿಧಿ ಮಾಲತಿಯರ ಆಕ್ಟಿಂಗ್ ಸಂತೋಷದ ಕ್ಷಣಗಳು ಮನ ಮುಟ್ಟುವಂತಿತ್ತು ಅಂತ ವೀಕ್ಷಕರು ಹೇಳುತ್ತಿದ್ದಾರೆ. ಇನ್ನು ಇಷ್ಟು ವರ್ಷಗಳ ಕಾಲ ರಮೇಶ್ ಹೇಳಿದಂತೆ ಕೇಳಿಕೊಂಡು ಇದ್ದ ಮಾಲತಿ ರಮೇಶ್ನ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ಮಾಲತಿ ಕಾರ್ ಡ್ರೈವಿಂಗ್ ಕಲಿಯುತ್ತಿರುವುದಕ್ಕೆ ರಮೇಶ್ ಆಕ್ಷೇಪ ವ್ಯಕ್ತಪಡಿಸಿದ್ದಾನೆ. ಆದರೂ ಆ ರೀತಿ ಅಲ್ಲ ಎಂದು ಸಮಜಾಯಿಷಿ ಕೊಡುವಾಗ ನನಗೆ ತಿರುಗಿ ಮಾತಾಡ್ತೀಯ ಅಂತ ಕೈ ಮಾಡುವುದಕ್ಕೆ ಮುಂದಾಗಿದ್ದಾನೆ ರಮೇಶ್. ಇನ್ನು ರಮೇಶ್ನ ಕಪಾಳ ಮೋಕ್ಷ ಮಾಡುವುದನ್ನು ತಡೆಯುವುದಲ್ಲದೆ ಮಾಲತಿಯೇ ತಿರುಗಿ ರಮೇಶ್ಗೆ ಕಪಾಳ ಮೋಕ್ಷ ಮಾಡಿದ್ದಾಳೆ. ಈ ದೃಶ್ಯಗಳಿಗೆ ವೀಕ್ಷಕರು ಫಿದಾ ಆಗಿದ್ದಾರೆ. ಆದರೆ ಈ ಹೊಸ ತಿರುವು ಮುಂದಿನ ದಿನಗಳಲ್ಲಿ ಕರ್ಣ ಸೀರಿಯಲ್ ನ ಕ್ಲೈಮ್ಯಾಕ್ಸ್ ನ ಮುನ್ಸೂಚನೆಯೇ ಎನ್ನುವ ಅನುಮಾನವೂ ಕೂಡ ಶುರುವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ನಿಜವಾಗ್ಲೂ ಕರ್ಣ ಸೀರಿಯಲ್ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದ್ಯಾ? ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.